ನಮ್ಮನ್ನು ನಾವೇ ಬದಲಾಯಿಸಲು ಸಾಧ್ಯವಿಲ್ಲ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬುದು ಮುಖ್ಯ. ನಿಮಗೆ ಯಾರೂ ಇಲ್ಲ ಎಂದು ನೀವು ಭಾವಿಸಿದಾಗ ಆಕಾಶದ ಕಡೆಗೆ ನೋಡಿ, ಅದು ಯಾವಾಗಲೂ ನಿಮ್ಮದಾಗಿದೆ ಮತ್ತು ಯಾವಾಗಲೂ ನಿಮ್ಮದಾಗಿರುತ್ತದೆ. ಆತ್ಮವಿಶ್ವಾಸದ ನಷ್ಟಕ್ಕೆ ಕಾರಣವಾಗುವ ಭಯವನ್ನು ಕೊನೆಗೊಳಿಸುವುದು ಅವಶ್ಯಕ. ಯಾರ ಬಗ್ಗೆಯೂ ತಪ್ಪು ಊಹೆಗಳನ್ನು ಮಾಡಬೇಡಿ, ಏಕೆಂದರೆ ಅವರ ಜೀವನದಲ್ಲಿ ಎಷ್ಟು ತೊಡಕುಗಳಿವೆ ಎಂದು ನಿಮಗೆ ತಿಳಿದಿಲ್ಲ. ವಯಸ್ಸು ಹೆಚ್ಚಾದಂತೆ ನಿಮ್ಮ ಜೀವನದಲ್ಲಿ ಯಾವುದೇ ಕೊಡುಗೆ ಇಲ್ಲದವರಿಗೆ ನೀವು ಅನಗತ್ಯವಾಗಿ ಪ್ರಾಮುಖ್ಯತೆ ನೀಡಿದ್ದೀರಿ ಎಂದು ನೀವು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ. ಒಂದು ದಿನ ನಿಮ್ಮ ಸ್ವಂತ ಕಾರ್ಯಗಳು ನಿಮ್ಮನ್ನು ಭೇಟಿಯಾಗುತ್ತವೆ. ಆ ದಿನ ಆಶ್ಚರ್ಯಪಡಬೇಡಿ. ಶ್ರೀಕೃಷ್ಣ ಹೇಳುತ್ತಾರೆ, ನಿಮ್ಮ ನೋವಿಗೆ ಜಗತ್ತನ್ನು ದೂಷಿಸಬೇಡಿ, ನಿಮ್ಮ ಮನಸ್ಸಿಗೆ ವಿವರಿಸಿ. ನಿಮ್ಮ ಮನಸ್ಸಿನ ರೂಪಾಂತರವು ನಿಮ್ಮ ದುಃಖಗಳಿಗೆ ಅಂತ್ಯ. ದೇವರನ್ನು ಸ್ಮರಿಸುತ್ತಾ ನಾವು ಯಾವುದೇ ಕೆಲಸವನ್ನು ಮಾಡಿದಾಗ ದೇವರ ಶಕ್ತಿಗಳು ನಮಗೆ ಮತ್ತು ನಮ್ಮ ಯಶಸ್ಸು ಖಚಿತ. ನಿಮ್ಮ ಸನ್ನಿವೇಶಗಳನ್ನು ದೇವರಿಗೆ ಒಪ್ಪಿಸಿ, ಏಕೆಂದರೆ ಅವನು ಒಂದು ಕ್ಷಣದಲ್ಲಿ ನಿಮಗಿಂತ ಹೆಚ್ಚಿನದನ್ನು ಮಾಡಬಹುದು, ಜೀವಮಾನದಲ್ಲಿ ಮಾಡಬಹುದು. ದೇವರು ಪ್ರೀತಿಸುವ ವ್ಯಕ್ತಿ, ಅವನು ತನ್ನನ್ನು ವಿಶೇಷವಾಗಿಸಲು ಬಯಸುವವನು. ಅವನು ಯಾವಾಗಲೂ ಅವರನ್ನು ವಿಫಲಗೊಳಿಸುತ್ತಾನೆ ಮತ್ತು ಯಾವಾಗಲೂ ಅವರ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾನೆ. ನೀವು ಸೋತರೆ ಅದೊಂದು ದೊಡ್ಡ ಸಂಕೇತ. ನೀವು ದೇವರ ವಿಶೇಷ ಜನರಲ್ಲಿ ಒಬ್ಬರು ಎಂದು ಅವರು ಅವರನ್ನು ಮುನ್ನಡೆಸಲು ಬಯಸುತ್ತಾರೆ. ಜಗತ್ತಿನಲ್ಲಿ ಕೆಲವು ಜನರಿದ್ದಾರೆ, ನೀವು ಅವರಿಗೆ ಎಷ್ಟೇ ಪ್ರೀತಿ ಮತ್ತು ಗೌರವವನ್ನು ನೀಡಿದರೂ ಜನರ ಸ್ವಭಾವವನ್ನು ನೀವು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಕಾರಣ, ಇನ್ನೂ ನಿಮಗೆ ದ್ರೋಹ ಮಾಡುತ್ತಾರೆ. ಹೊಸದನ್ನು ಕಲಿಯಲು ಎಲ್ಲರೂ ಒಂದೂ ಅಲ್ಲ ಒಂದು ರೀತಿಯಲ್ಲಿ ನಮಗಿಂತ ಉತ್ತಮರೆಂದು ಒಪ್ಪಿಕೊಳ್ಳುವುದು ಮುಖ್ಯ. ಪ್ರತಿಯೊಬ್ಬರೂ ಹಣ ಗಳಿಸ್ತಾರೆ, ಆದ್ದರಿಂದ ಆಶೀರ್ವಾದಗಳನ್ನು ಸಹ ಗಳಿಸಿ. ಹಣವು ಮಾಡದೇ ಇರುವಷ್ಟಲ್ಲೇ ಪ್ರಾರ್ಥನೆಗಳು ಉಪಯುಕ್ತವಾಗಿವೆ. ನೀವು ಮೋಸ ಮಾಡಿದರೆ ಇಂದು ಅಲ್ಲದಿದ್ದರೂ ನಾಳೆ ನೀವು ಮೋಸ ಹೋಗುತ್ತೀರಿ. ನೀವು ಜೀವನವನ್ನು ಸತ್ಯವಾಗಿ ಬದುಕಿದರೆ ನೀವು ಪ್ರತಿಕ್ಷಣವೂ ಸಂಬಂಧಗಳಲ್ಲಿ ಶಾಂತಿಯನ್ನು ಕಾಣುವಿರಿ. ಸಂಬಂಧದ ವಾಸ್ತವಿಕತೆ ಮತ್ತು ಮಹತ್ವವು ಅದು ಪ್ರಸಿದ್ಧವಾಗಿದೆಯೋ ಅಥವಾ ಕುಖ್ಯಾತವಾಗಿದೆಯೋ ಎಂಬುದರ ಮೇಲೆ ಅಥವಾ ನಿಮ್ಮ ಯಶಸ್ಸು ಅಥವಾ ವೈಫಲ್ಯದ ಮೇಲೆ ನಿರ್ಧರಿಸಲ್ಪಡುತ್ತದೆ. ನಿಮ್ಮ ಸಂಬಂಧವು ನಿಜವಾಗಿಯೂ ನಿಜವಾಗಿದ್ದರೆ, ಸಂದರ್ಭಗಳನ್ನು ನಿರ್ದೇಶಿಸಿದಾಗ ಅಥವಾ ಸಮಯ ಕಠಿಣವಾದಾಗ ನಿಮ್ಮ ಸಂಬಂಧವು ಹದಗೊಳ್ಳುವುದಿಲ್ಲ, ತಪ್ಪು ಅಸಮಾಧಾನಗೊಳ್ಳುವುದರಲ್ಲಿದೆ. ಅದು ಯಾರದ್ದೇ ಆಗಲಿ, ನಿಜವಾಗಿಯೂ ಪ್ರೀತಿಸುವವನು ಸಂಭಾಷಣೆಯನ್ನು ಪ್ರಾರಂಭಿಸುತ್ತಾನೆ. ಸಂಬಂಧವನ್ನು ಉಳಿಸಿಕೊಳ್ಳಲು ಒಬ್ಬರಿಗೆ ಬುದ್ಧಿಶಕ್ತಿಯಲ್ಲ, ಹೃದಯ ಶುದ್ಧತೆ ಬೇಕು. ಸತ್ಯವನ್ನು ಮಾತನಾಡಿ, ಸ್ಪಷ್ಟವಾಗಿ ಮಾತನಾಡಿ, ಮುಖಾಮುಖಿಯಾಗಿ ಮಾತನಾಡಿ. ನಿಮ್ಮ ಸ್ವಂತ ವ್ಯಕ್ತಿ ಅರ್ಥಮಾಡಿಕೊಳ್ಳುತ್ತಾನೆ, ಅಪರಿಚಿತನಾಗಿರುವವನು ಹಿಂದೆ ಉಳಿಯುತ್ತಾನೆ. ಯಾವುದೇ ತಪ್ಪಿಗೆ ಕೋಪಗೊಳ್ಳುವ ಮೊದಲು ಒಬ್ಬರು 10 ತಪ್ಪುಗಳನ್ನು ಸಹ ಒಪ್ಪಿಕೊಳ್ಳಬೇಕು. ಸದ್ಗುಣಿಗಳಾಗಲು ಒಬ್ಬರು ಪ್ರತಿ ಪೈಸೆಯನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಮತ್ತು ಸದ್ಗುಣಿಗಳಾಗಲು ಒಬ್ಬರು ಪ್ರತಿ ಕ್ಷಣವನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು. ಜೀವನದ ಅರ್ಥದ ಆಳವಾದ ಅಂಶವೆಂದರೆ, ಜೀವನವು ಯಾವಾಗಲೂ ನಾವು ಊಹಿಸಿದಂತೆ ಇರುವುದಿಲ್ಲ. ಅನೇಕ ಏರಿಳಿತಗಳು, ಸಂತೋಷಗಳು, ದುಃಖಗಳು, ಕಷ್ಟದ ಸಮಯಗಳು ಮತ್ತು ಇನ್ನೂ ಅನೇಕ ಇರುತ್ತದೆ. ನೀವು ಭಾವಿಸಿರಬೇಕು, ಅನೇಕ ಏರಿಳಿತಗಳು, ಸಂತೋಷ ಮತ್ತು ದುಃಖಗಳು, ಕಷ್ಟದ ಸಮಯಗಳು ಮತ್ತು ಅನೇಕ ಒಳ್ಳೆಯ ಸಮಯಗಳಿರುತ್ತದೆ ಎಂದು. ಆದರೆ ಇದೆಲ್ಲದರ ನಡುವೆ ಸಮಯ ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ಇವೆಲ್ಲವನ್ನು ಸ್ವೀಕರಿಸುವುದು ಅತ್ಯಂತ ಮುಖ್ಯ. ಆದ್ದರಿಂದ ಜೀವನವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ನೀವು ನಿಮ್ಮ ಸ್ವೀಕಾರ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕು. ಯಾರ ಅನುಪಸ್ಥಿತಿಯಲ್ಲೋ ಅಥವಾ ಯಾರ ಪ್ರಭಾವದಲ್ಲೋ ಬದುಕಬೇಡಿ. ಈ ಜೀವನವನ್ನು ಜೀವಿಸಿ, ಇದು ನಿಮ್ಮದು. ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಬದುಕಿ. ಕೆಲವೊಮ್ಮೆ ನೀವು ಒಪ್ಪುವ ರೀತಿಯಲ್ಲಿ, ಕೆಲವೊಮ್ಮೆ ನೀವು ಮನವರಿಸುವ ರೀತಿಯಲ್ಲಿ ಸಂಬಂಧಗಳನ್ನು ರಕ್ಷಿಸಿ. ಕಣ್ಣುಗಳು ನಮಗೆ ಕೇವಲ ದೃಷ್ಟಿಯನ್ನು ನೀಡುವುದಿಲ್ಲ, ಆದರೆ ನಾವು ಯಾರಲ್ಲಿ ನೋಡುತ್ತೇವೆ ಎಂಬುದು ನಮ್ಮ ಭಾವನೆಗಳ ಮೇಲೆ ಅವಲಂಬಿಸಿದೆ. ನಿಮ್ಮ ಹೃದಯವನ್ನು ಪ್ರವೇಶಿಸುವವರನ್ನು ನೋಡಿಕೊಳ್ಳಿ ಮತ್ತು ನಿಮ್ಮ ಹೃದಯದಿಂದ ಹೊರಹೋಗುವವರೊಂದಿಗೆ ಜಾಗೃತರಾಗಿರಿ. ನಂಬಿಕೆ ಒಂದು ದೊಡ್ಡ ಆಸ್ತಿ. ನೀವು ನಿಮ್ಮ ಮೇಲೆ ಅವಲಂಬಿತರಾಗಿದ್ದರೆ ಅದು ಶಕ್ತಿಯಾಗುತ್ತದೆ, ಆದರೆ ನೀವು ಇತರರ ಮೇಲೆ ಅವಲಂಬಿತರಾಗಿದ್ದರೆ ಅದು ದೌರ್ಬಲ್ಯವಾಗುತ್ತದೆ. ನೀವು ಯಾವಾಗಲೂ ಯಾರಿಗೆ ತಲೆಬಾಗುತ್ತೀರೋ ಅವರು ನಿಮ್ಮನ್ನು ಎಂದಿಗೂ ಗೌರವಿಸುವುದಿಲ್ಲ. ದುರ್ಬಲ ವ್ಯಕ್ತಿಯೊಂದಿಗೆ ದ್ವೇಷವು ಹೆಚ್ಚು ಅಪಾಯಕಾರಿ, ಏಕೆಂದರೆ ಆ ಸಮಯದಲ್ಲಿ ಜೀವನವು ನಮ್ಮನ್ನು ಊಹಿಸಲು ಸಾಧ್ಯವಾಗದಂತೆ ನಮಗೆ ಹೊಡೆಯುತ್ತದೆ. ಜೀವನವು ಅಗವಗ ನೆಂಟಬಲಿ ಹೊಸ ಸಂಬಂಧಗಳ ಶಬ್ದದಿಂದ ಹಳೆಯ ಸಂಬಂಧಗಳನ್ನು ಉರಿಯುತ್ತದೆ. ನಿಮ್ಮನ್ನು ನೀವು ಹೊಗಳಿಕೊಳ್ಳಿ, ಏಕೆಂದರೆ ಇಡೀ ಜಗತ್ತು ಕೆಟ್ಟದನ್ನು ಮಾಡಲು ಅಸ್ತಿತ್ವದಲ್ಲಿದೆ. ಕೋಪವು ಒಂದು ಆಮ್ಲ, ಅದು ಅದನ್ನು ಸುರಿಯುವ ವಸ್ತುವಿನ ಮೇಲೆ ಹೆಚ್ಚು ಇರಲ್ಪಟ್ಟ ಪಾತ್ರೆಗೆ ಹಾನಿ ಮಾಡುತ್ತದೆ. ಇದು ಕೇವಲ ಆಲೋಚನೆಯ ವಿಚಾರ. ಸಮಸ್ಯೆಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮನ್ನು ಬಲಪಡಿಸಲು ಬರುತ್ತವೆ. ಎಲ್ಲವೂ ದೇವರ ಮೇಲೆ ಅವಲಂಬಿಸಿದೆ ಎಂದು ಪ್ರಾರ್ಥಿಸಿ ಮತ್ತು ಶ್ರಮಿಸಿ. ಎಲ್ಲವೂ ನಿಮ್ಮ ಮೇಲೆ ಅವಲಂಬಿಸಿದೆ ಎಂದು ವರ್ತಿಸಲು. ನೀವು ಒಂಟಿಯಾಗಿದ್ದಾಗ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ ಮತ್ತು ನೀವು ಇತರರೊಂದಿಗೆ ಇದ್ದಾಗ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ. ಭಾವನೆಗಳೊಂದಿಗೆ ಹೊಲಿಗೆ ಮಾಡಿದರೆ ಅದನ್ನು ಮುರಿಯಲು ಕಷ್ಟ ಮತ್ತು ಅದು ಸ್ವಾರ್ಥದಿಂದ ಮಾಡಿದರೆ ಅದನ್ನು ಉಳಿಸಿಕೊಳ್ಳಲು ಕಷ್ಟ. ಕೋಪದಲ್ಲಿ ಎಂದಿಗೂ ತಪ್ಪು ಹೇಳಬೇಡಿ, ಏಕೆಂದರೆ ಮನಸ್ಥಿತಿ ಸುಧಾರಿಸುತ್ತದೆ,
ಆದರೆ ಮಾತಾಡಿದ ಮಾತುಗಳನ್ನು ಎಂದಿಗೂ ರದ್ದುಗೊಳಿಸಲಾಗುವುದಿಲ್ಲ. ಹೆಚ್ಚು ಸಂದರ್ಭಗಳು ನಿಮ್ಮನ್ನು ಮುರಿಯುತ್ತವೆ, ಅವು ನಿಮ್ಮನ್ನು ಬಲಪಡಿಸುತ್ತವೆ. ಜೀವನದಲ್ಲಿ ಅನೇಕ ಸಂಬಂಧಗಳಿರುವುದು ಅನಿವಾರ್ಯವಲ್ಲ, ಆದರೆ ಸಂಬಂಧದಲ್ಲಿ ಜೀವನ ನಡೆಸುವುದು ಮುಖ್ಯ. ಪ್ರತಿ ಬೆಳಗ್ಗೆ ಕೆಲವು ಪರಿಸ್ಥಿತಿಗಳನ್ನು ತರುತ್ತದೆ ಮತ್ತು ಪ್ರತಿ ಸಂಜೆ ಕೆಲವು ಅನುಭವಗಳನ್ನು ಬಿಟ್ಟು ಹೋಗುತ್ತದೆ. ತಪ್ಪು ಎಂದರೆ ಜೀವನದ ಒಂದು ಪುಟ, ಆದರೆ ಸಂಬಂಧ ಎಂದರೆ ಇಡೀ ಪುಸ್ತಕ. ಅಗತ್ಯವಿದ್ದರೆ ತಪ್ಪಿನ ಒಂದು ಪುಟವನ್ನು ಹರಿದು ಹಾಕಿ, ಆದರೆ ಒಂದು ಲೇಖನಿಗಾಗಿ ನೀವು ಇಡೀ ಪುಸ್ತಕವನ್ನು ಕಾಣಬಹುದು. ಸೂರ್ಯನ ಬೆಳಕಿನ ಕಿರಣವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ, ಅದು ಜೀವನದ ಎಲ್ಲಾ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಸಾಮರ್ಥ್ಯವಲ್ಲ, ನಿರ್ಧಾರ ತೆಗೆದುಕೊಂಡು ಅದನ್ನು ಸಾಬೀತುಪಡಿಸುವುದು ಒಂದು ಸಾಮರ್ಥ್ಯ. ನೀವು ಎಂದಿಗೂ ಕುದಿಯುವ ನೀರಿನಲ್ಲಿ ನೆರಳನ್ನು ನೋಡಲಾಗುವುದಿಲ್ಲ, ಅದೇ ರೀತಿ ತೊಡಕಿನ ಮನಸ್ಸಿನಲ್ಲಿ ನೀವು ಪರಿಹಾರಗಳನ್ನು ನೋಡಲಾಗುವುದಿಲ್ಲ. ಶಾಂತವಾಗಿರಿ ಮತ್ತು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡಿ. ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ, ಆದ್ದರಿಂದ ಕೆಲವು ನ್ಯೂನತೆಗಳನ್ನು ನಿರ್ಲಕ್ಷಿಸಿ ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಸಂಬಂಧಗಳನ್ನು ಹಣದಂತೆ ಮೌಲ್ಯಗೊಳಿಸಬೇಕು, ಏಕೆಂದರೆ ಎರಡನ್ನೂ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಕಾಲದೊಂದಿಗೆ ಚಲಿಸಬೇಕು, ಸತ್ಯದೊಂದಿಗೆ ಹೋಗಬೇಡಿ. ಒಂದು ದಿನ ಸಮಯ ನಿಮ್ಮೊಂದಿಗೆ ಇರುತ್ತದೆ. ತಮ್ಮ ಭಾವನೆಗಳನ್ನು ಮುಚ್ಚಿಡುವ ವ್ಯಕ್ತಿಗಳು ತಮ್ಮ ಭಾವನೆಗಳನ್ನು ಮುಚ್ಚಿಡುವವರು. ಅವರು ಹೆಚ್ಚು ಕಾಳಜಿಯುಳ್ಳವರು. ಅಧ್ಯಯನ ಮಾಡಿ, ಬರೆಯಿರಿ, ನಗಿರಿ, ಏನನ್ನಾದರೂ ಮಾಡಿ, ಆದರೆ ನೀವು ಯಾವಾಗಲೂ ಕಂಡ ದುರದೃಷ್ಟವನ್ನು ನನಸಾಗುವಂತೆ ಮಾಡಿ. ಇಂದಿನ ಜಗತ್ತಿನಲ್ಲಿ ನೀವು ಒಳಗಿನಿಂದ ಮುರಿದು ಹೋಗಿದ್ದೀರಿ ಎಂದು ಯಾರಿಗೂ ಅನಿಸಲು ಬಿಡಬೇಡಿ, ಏಕೆಂದರೆ ಜನರು ಮುರಿದ ಹಣೆಯ ಇಟ್ಟಿಗೆಗಳನ್ನು ಸಹ ಹೊಯ್ಯುತ್ತಾರೆ. ವಾಸ್ತವದಲ್ಲಿ ಜೀವನದ ಮಾರ್ಗಗಳನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳುವವರು ಪ್ರಯಾಣದಲ್ಲಿನ ಧೂಳನ್ನು ಗುಲಾಲ್ ಅಂದರೆ ಸಿಹಿ ಎಂದು ಪರಿಗಣಿಸುವ ಜೀವನ ಮಾರ್ಗಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಜನರು ಜೀವನದಲ್ಲಿ ಒಂಟಿಯಾಗಿ ಬಿಡಬಹುದು, ಆದರೆ ದೇವರು ಖಂಡಿತವಾಗಿಯೂ ಅಂತಹ ಜನರಿಗೆ ಬೆಂಬಲ ನೀಡುತ್ತಾರೆ. ಮಾರ್ಗಗಳು ಹೆಚ್ಚಾಗಿ ಮುಚ್ಚಲ್ಪಟ್ಟಿವೆ. ತಮ್ಮ ಬೆವರಿನ ಶಾಹಿಯಿಂದ ತಮ್ಮ ಉದ್ದೇಶಗಳನ್ನು ಬರೆಯುವವರು ಧೈರ್ಯ ಕಳೆದುಕೊಳ್ಳುತ್ತಾರೆ. ಅವರು ಹಣ ಗಳಿಸಿದಾಗ ಅವರ ಅದೃಷ್ಟದ ಪುಟಗಳು ಎಂದಿಗೂ ಖಾಲಿಯಾಗುವುದಿಲ್ಲ. ಮನೆಯ ಒಳಗೆ ವಸ್ತುಗಳು ಬರುತ್ತವೆ, ಆದರೆ ನೀವು ಯಾರದ್ದೂ ಆಶೀರ್ವಾದವನ್ನು ಗಳಿಸಿದಾಗ ಸಂತೋಷ, ಆರೋಗ್ಯ ಮತ್ತು ಪ್ರೀತಿಯೂ ಸಹ ಹಣದೊಂದಿಗೆ ಬರುತ್ತದೆ. ತಾಳ್ಮೆ ಮತ್ತು ಸತ್ಯವು ಅಂತಹ ಸವಾರಿ, ಯಾರ ಪಾದಗಳ ಮೇಲೋ ಅಥವಾ ಯಾರ ದೃಷ್ಟಿಯಲ್ಲೋ ಅದರ ಸವಾರ ಬೀಳಲು ಬಿಡುವುದಿಲ್ಲ. ಜೀವನವನ್ನು ಗಳಿಕೆ ಅಥವಾ ಸಂಪತ್ತಿನಿಂದ ಅಳೆಯಲಾಗುವುದಿಲ್ಲ. ಅಂತ್ಯಕ್ರಿಯೆ ಮೆರವಣಿಗೆಯಲ್ಲಿ ಜನಸಮೂಹವು ಗಳಿಕೆ ಹೇಗಿತ್ತು ಎಂಬುದನ್ನು ಬಹಿರಂಗಪಡಿಸುತ್ತದೆ. ಸತ್ಯವು ಸುಳ್ಳಿನಲ್ಲಿ ಬದುಕುವವರಿಗೆ ಮಾತ್ರ ಕಹಿಯಾಗಿರುತ್ತದೆ. ಜೀವನದಲ್ಲಿ ಗೆಲ್ಲಲು ನಿಮಗೆ ದೃಢ ನಿರ್ಧಾರ ಇರಬೇಕು, ಸೋಲಲು ಕೇವಲ ಭಯ ಸಾಕು. ನಂಬಿಕೆ ಇರಲಿ. ನಾವು ಯಾರಿಗಾದರೂ ಒಳ್ಳೆಯದನ್ನು ಮಾಡುವಾಗ ಎಲ್ಲೋ ನಮಗೆ ಒಳ್ಳೆಯದು ನಡೆಯುತ್ತಿದೆ. ಯಾವುದೇ ವ್ಯಕ್ತಿಯ ಸಹನೆ ಚಾಚಿದ ದಾರದಂತೆ, ಅದನ್ನು ಕಾಲಕ್ಕಿಂತ ಹೆಚ್ಚು ವಿಸ್ತರಿಸಿದರೆ ಅದು ಮುರಿಯುವುದು ಖಚಿತ. ಸ್ವಭಾವವು ಯಾವಾಗಲೂ ಬದಲಾಗುತ್ತಿರುತ್ತದೆ, ಯಾರದ್ದೂ ಅಲ್ಲ. ಅದು ಕಾಲವಾಗಿರಬಹುದು ಅಥವಾ ವ್ಯಕ್ತಿಯಾಗಿರಬಹುದು. ನಿಮ್ಮ ಕ್ರಿಯೆಗಳನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ, ಏಕೆಂದರೆ ಯಾರ ಆಶೀರ್ವಾದವೂ ವ್ಯರ್ಥವಾಗುವುದಿಲ್ಲ. ಯಾರ ಶಾಪದಿಂದಲೂ ನಿಮ್ಮ ಮಾರ್ಗವನ್ನು ಬದಲಾಯಿಸಬೇಡಿ, ಏಕೆಂದರೆ ಯಶಸ್ಸು ನಾಚಿಕೆಯಿಂದ ಅಲ್ಲ, ಬದಲಾಗಿ ಧೈರ್ಯದಿಂದ ಸಾಧಿಸಲ್ಪಡುತ್ತದೆ. ಜೀವನದಲ್ಲಿ ನಿಮ್ಮನ್ನು ತಡೆಯಲು ಯಾರಾದರೂ ಇದ್ದರೆ ಅವರಿಗೆ ಕೃತಜ್ಞತರಾಗಿರಿ, ಏಕೆಂದರೆ ತೋಟಗಾರರಿಲ್ಲದ ತೋಟಗಳು ಬೇಗನೆ ಒಣಗುತ್ತವೆ. ಸಮಯ ಮತ್ತು ಸಂದರ್ಭಗಳು ಯಾವತ್ತಿನಾದರೂ ಬದಲಾಗಬಹುದು. ಆದ್ದರಿಂದ ಎಂದಿಗೂ ಯಾರನ್ನೂ ಅವಮಾನಿಸಬೇಡಿ ಅಥವಾ ಕಡಿಮೆ ಅಂದಾಜಿಸಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು. ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಮುಂದಿನದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ವಿಡಿಯೋ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಜಾಗೃತರಾಗಿರಿ. ಜೈ ಶ್ರೀ ಕೃಷ್ಣ.